ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ವಾರದ ಕತೆ ಕಿಚ್ಚನ ಜೊತೆ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೋಮೋದಲ್ಲಿ ಸುದೀಪ್ ಸರ್ ಎಂಟ್ರಿ ಕೊಟ್ಟು ಮನೆಯವ್ರಿಗೆ ಏನೇನು ಕ್ಲಾಸ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಈ ಪ್ರೋಮೋದಲ್ಲಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಈ ಪ್ರೋಮೋ ರಿವ್ಯೂ ಮಾಡೋಣ. ಗೈಸ್, ಇಬ್ಬರಂತೂ ಬಲಿಕಾ ಬಕ್ರ. ಒಂದು ಭವ್ಯ ಅವರು, ಇನ್ನೊಂದು ರಜತ್ ಅವರು. ಫಿಕ್ಸ್ ಆಗಿದೆ ಅಂತ ಅನ್ಕೊಳ್ಳಿ, ಇನ್ನೇನು ಮರಿ ಹೊಡೆಯೋದು ಒಂದು ಬಾಕಿ ಇದೆ. ಸೊ ಆಲ್ರೆಡಿ ಸುದೀಪ್ ಸರ್ ಹೇಳ್ದಾಗೆ ಆಟದ ವೇಗದ ಗತಿಯನ್ನ ಮಿತಿ ಮೀರಿದವ್ರು ಯಾರು ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಆ ಮಿತಿ ಮೀರಿದವ್ರು ಯಾರು ಅಲ್ಲ, ಭವ್ಯ ಗೌಡ ಅವರು. ಎರಡಕ್ಕೆ ಮಿತಿ ಮೀರಿದ್ರು ಅಂತಂದ್ರೆ ಒಂದು ಬಂದು ಹನುಮಂತುಗೆ ಹೊಡೆದಿರೋದಕ್ಕೆ, ಅಂಡ್ ಇನ್ನೊಂದು ಬಂದು ಒಂದು ಟಾಸ್ಕ್ ಅಲ್ಲಿ ಎರಡೂ ಕೈಯಲ್ಲಿ ಜಾರಿ ಹಿಡ್ಕೊಂಡಿದ್ದೀವಿ. ಅದು ಆಕ್ಚುಲಿ ಅವ್ರ ತಪ್ಪಲ್ಲ, ಬಟ್ ತಪ್ಪು ಬಂದು ಉಸ್ತುವಾರಿ ಮೇಲೆ ಬರ್ತಾ ಇದೆ. ಒಪ್ಕೋಬೋದಿತ್ತು, ಎರಡು ಕೈ ರೂಲ್ಸ್ ಇದೆ, ಎರಡು ಕೈ ಹಿಡ್ಕೋಬಾರ್ದು ಅಂತ. ಸೊ ಇವ್ರು ಹಿಡ್ಕೋಬಾರ್ದಾಗಿತ್ತು, ಅಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದು ಒಂದಕ್ಕೆ ಬೈತಾರೆ ಭವ್ಯ ಅವ್ರಿಗೆ. ಅಂಡ್ ಇಲ್ಲಿ ರಜತ್ ಅವ್ರಿಗೆ ನೆಕ್ಸ್ಟ್ ಹಾಕೊಂಡು ಗುಮ್ಮೋದಂತೂ ಗ್ಯಾರಂಟಿ. ಭವ್ಯ ಅವರು ಅವರ ಡೌನ್ ಫಾಲ್ ಅವರೇ ಮಾಡ್ಕೊಂತ ಇದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಒಟ್ಟಿನಲ್ಲಿ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ರೆ ಆಡ್ಲಿ, ಬಟ್ ಕೆಲವೊಂದು ಬಾರಿ ಒಂದು ಸ್ವಲ್ಪ ಗಮನ ಇಟ್ಟು, ನಾನು ವೈಯಕ್ತಿಕವಾಗಿ ನನ್ನ ಆಚೆಗಡೆ ತುಂಬ ಜನ ಫ್ಯಾನ್ಸ್ಗಳಿರ್ತಾರೆ. ಸೊ ಅವ್ರಿಗೆ ನಾನು ಮೋಸ ಮಾಡಬಾರ್ದು, ಪರವಾಗಿಲ್ಲ ಆಟ ಸೋತ್ರು ಪರವಾಗಿಲ್ಲ, ನಾನು ಮೋಸ ಮಾಡಿ ಗೆಲ್ಬಾರ್ದು ಅನ್ನೋದೆಲ್ಲ ಒಂದು ಸ್ವಲ್ಪನಾದ್ರೂ ಅವ್ರ ತಲೆಯಲ್ಲಿ ಇರಬೇಕಾಗಿತ್ತು. ಅಂಡ್ ಹನುಮಂತು ಹತ್ರ ಎಸ್ಪೆಷಲಿ ಕೂಲ್ನ ಕಳ್ಕೊಂಡ್ರು ಗೊತ್ತಾ. ಸೊ ಅದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು. ವಾಯ್ಸ್ ರೈಸ್ ಮಾಡ್ತಾರೆ, ಏನೋ ಉಸ್ತುವಾರಿಗಳೇ ನಾನು ಹೊಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಉಸ್ತುವಾರಿಗಳು ಅವಾಗಲೂ ಕೂಡ ಅವರು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ. ಇವನ್ ಹನುಮಂತಗೂ ಆಕ್ಚುಲಿ ಹೆಡ್ಸ್ ಆಫ್ ಹೇಳಲೇಬೇಕು ಗುರು. ಹನುಮಂತ ಆಕ್ಚುಲಿ ಎಂತ ಒಳ್ಳೆ ಮನುಷ್ಯ ಅಂತಂದ್ರೆ ಅದನ್ನ ಮ್ಯಾಟ್ರನ್ನ ಎತ್ತಲೇ ಇಲ್ಲ, ಆಕ್ಚುಲಿ ಎಲ್ಲೂ ರೈಸ್ ಮಾಡಲಿಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ಅದೇ ಒಂದು ಒಳ್ಳೆ ಚಾನ್ಸ್ ಸಿಕ್ತು ಅಂತ ಮೇಲೂ ಕೂಡ ವಾರ ಪೂರ್ತಿ ಕಂಟಿನ್ಯೂ ಮಾಡಿರೋರು. ಅದನ್ನೇ ಕೊಡ್ತಿದ್ರು, ಉತ್ತಮ ಕಳಪೆಗೂ ಅದನ್ನೇ ಕೊಡ್ತಿದ್ರು. ಇವರು ಉತ್ತಮ ಕಳಪೆಗೂ ಅದೆಲ್ಲೂ ಕೊಡ್ಲಿಲ್ಲ. ಅವ್ರು ಬಂದು ಗೇಮ್ ಮುಗಿದ್ಮೇಲೆ ಭವ್ಯಗೌಡರು ಸಾರಿ ಕೇಳಿದ್ರು, ಅಲ್ಲಿಗೆ ಬಿಡು ಪರವಾಗಿಲ್ಲ ಅಂತ ಹೇಳಿದ್ರು. ಸಾರಿ ಕೇಳಿಲ್ಲ ಅಂದ್ರೆ ಮೇ ಬಿ ಅದು ಅವ್ರು ಅಲ್ಲಿಗೆ ಸ್ಟಾಪ್ ಆಗ್ತಿದ್ರು. ಅದಕ್ಕೆ ಹೇಳೋದು ಹನುಮಂತು ವಿನ್ನಿಂಗ್ ಮೆಟೀರಿಯಲ್ ಅಂತ ನಾನು ಈಗಲೂ ಬರ್ಕೊಡ್ತೀನಿ. ಇದೊಂದು ಸಾಕು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಯಾವ ವ್ಯಕ್ತಿತ್ವ ಅವ್ರ ಹತ್ರ ಇದೆ ಅಂತ ಹೇಳೋದಕ್ಕೆ. ಯಾಕಂದ್ರೆ ಬೇರೆಯವ್ರು ಯಾರಾದ್ರೂ ಆಗಿದ್ರೆ ಇದೇ ಒಂದು ಅಸ್ತ್ರನ ಹಿಡ್ಕೊಂಡು ಒಂದು ವಾರ ಫುಲ್ಲು ಹೇಳ್ದಾಗಿ ಗಮನ ಎಳ್ಕೊಂಡು ಬಂದು ಜಗಳ ಆಡ್ಕೊಂಡು ಉಸ್ತುವಾರಿಗೆ ಅಂದ್ರೆ ಕಳಪೆಗೂ ಅದನ್ನೇ ಕೊಟ್ಟಿರೋರು, ಇಲ್ಲಾಂದ್ರೆ ಹೈಲೈಟ್ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಇವ್ರು ಕ್ಯಾಮರಾ ಮುಂದೆ ಹೋಗ್ಬಿಟ್ಟು ಹಿಂಗ ಆಯ್ತು ಅಂತ ಎಷ್ಟೋ ಜನ ಹೇಳಿದ್ದಾರೆ. ಹಂಗೆ ಇವರು ಹೇಳ್ತಿದ್ರು ಬೇರೆಯವರಾಗಿದ್ದಾರೆ, ಬಟ್ ಇವ್ರು ಆ ರೀತಿ ಮಾಡ್ಲಿಲ್ಲ. ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ವ್ಯಕ್ತಿತ್ವ ಅಂತಂದ್ರೆ ಇದು. ನಾನು ಆಸ್ ಅ ವ್ಯೂವರ್ ಆಗಿ ಒಬ್ರಿಗೆ ನಾವು ಸಪೋರ್ಟ್ ಮಾಡಬಾರ್ದು, ಬಟ್ ಹನುಮಂತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದು ಲೆವೆಲ್ ಬೇರೆನೇ ಇದ್ದಾರೆ. ಗೇಮಿಂಗ್ ಅಂತ ಬಂದಾಗ ಓಕೆ, ಬಟ್ ಈ ಕಡೆ ಒಂದು ವ್ಯಕ್ತಿತ್ವ ಅಂತ ಬಂದಾಗ ಅವರ ಕ್ಷಮಿಸ್ಬೇಕಂತೆ ಬೇರೆ ಆಪೋಸಿಟಲ್ಲಿರೋ ತಂಡದವ್ರನ್ನ. ಇವ್ರು ಕೆಲವ್ರು ನೋಡಿದ್ದೀನಿ ತುಂಬ ಗ್ರಜಸ್ಗಳನ್ನ ಇಟ್ಕೊಳ್ಳೋದು, ಕಂಟಿನ್ಯೂ ಮಾಡ್ಕೊಂಡು ವಾರಗಟ್ಟಲೆ ಹೇಳ್ಕೊಂಡು ಬಂದಿರೋದು ಉಂಟು. ಬಟ್ ಇವರು ಆ ಮನುಷ್ಯ ಆ ಥರ ಮಾಡಲಿಲ್ಲ. ಸೊ ಹ್ಯಾಟ್ಸ್ ಆಫ್ ಹನುಮಂತ್ ಅವರೇ. ಆ್ಯಂಡ್ ಇವತ್ತಂತೂ ಮುಗೀತು ಕಿಚನ ಪಂಚಾಯಿತಿಲಿ 2 ಡಿಸ್ಕಷನ್ ಆಗೇ ಆಗುತ್ತೆ. ಒಂದು ರಜತ್ ಅವರ ಉಸ್ತುವಾರಿ ಬಗ್ಗೆ. ಸೊ ಆ್ಯಕ್ಚುಲಿ ಕಳಪೆ ಅವ್ರಿಗೆ ಸಿಗಬೇಕಾಗಿತ್ತು, ಕಳಪೆ ಮಂಜಣ್ಣಗೆ ಸಿಕ್ಕಿದೆ. ಆ್ಯಂಡ್ ಉತ್ತಮ ನನ್ನ ಅನಿಸಿದ್ದು ಚೈತ್ರ ಕುಂದಾಪುರ ಅವ್ರಿಗಲ್ಲ, ಆ್ಯಕ್ಚುಲಿ ಉತ್ತಮ ಒಂದು ಹನುಮಂತುಗೆ ಇಲ್ಲಾಂತಂದರೆ ತ್ರಿವಿಕ್ರಮ್ ಅವ್ರಿಗೆ ಸಿಗಬೇಕಾಗಿತ್ತು ಅಂತ ನಮ್ಮ ಪ್ರಕಾರ ಅನ್ನಿಸ್ತು. ಯಾಕೆ ಅಂತಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಟಾಸ್ಕಲ್ಲಿ ಏನು ಪರ್ಫಾರ್ಮೆನ್ಸ್ ಅನ್ನೋದು ತೋರಿಸ್ಬೇಕಾಗುತ್ತೆ. ಇವರು ಈ ವೀಕಲ್ಲಿ ಟಾಸ್ಕ್ನ ಚೆನ್ನಾಗಿ ಆಡಿದ್ರು. ಚೈತ್ರಾಡೋ ನಾನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಬಟ್ ಉತ್ತಮ ಕೊಡುವಷ್ಟು ಕಂಪ್ಯಾರಿಸನ್ ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡಿದಾಗ ಇವರು ಅಷ್ಟೊಂದು ಬರಲಿಲ್ಲ. ಮೇ ಬಿ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಒಂದು ಸ್ವಲ್ಪ ಚಿಯರ್ ಅಪ್ ಮಾಡೋದು ಕೊಟ್ರೇನೋ ಅಂತ ಅನಿಸ್ತಾ ಇದೆ. ಬಟ್ ನಮಗೆ ಜನಗಳ ಕಣ್ಣಿಗೂ ಅದು ಕಾಣಿಸ್ತಾ ಇರೋದು ಚೈತ್ರ ಕುಂದಾಪುರ ಅವ್ರ ಬದಲು ಬೇರೆ ಯಾರಾದರೂ ಇಬ್ಬರನ್ನ ತ್ರಿವಿಕ್ರಮ್ ಇದರ್ ಹನುಮಂತು ಅವ್ರನ್ನ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತು. ಇಲ್ಲಿ ಆ್ಯಕ್ಚುಲಿ 3-4 ಟಾಸ್ಕ್ಗಳಿದೆ ರಜತ್ ಅವರು ಭವ್ಯ ಅವ್ರಿಗೆ ಫೇವರ್ ಮಾಡಿದ್ದಾರೆ ಅಂತ ಎದ್ದು ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ತ್ರಿವಿಕ್ರಮ್ ಅವ್ರಿಗೂ ಫೇವರಿಸಮ್ ಮಾಡಿದ್ದಾರೆ. ಓಪನ್ ಆಗಿ ಹೇಳ್ತಾ ಇದೀವಿ, ತ್ರಿವಿಕ್ರಮ್ ಭವ್ಯ ಆ್ಯಂಡ್ ಅವ್ರ ಟೀಮ್ ಏನಿತ್ತು ತುಂಬ ಫೇವರಿಸಮ್ ಸಿಕ್ತು. ಸೊ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ರಜತ್ ಅವ್ರು ಈ ಥರ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸು ಕೂಡ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವ್ರು ಹೇಳಿದ್ದೇನಂತ ನಾನು ಇಂಡಿವಿಜುವಲ್ ಆಗಿ ಬಂದಿದ್ದೀನಿ ಬೈದಾಗ್ಲೇನೆ ಬುದ್ಧಿ ಕಲ್ತ್ಕೊಂಡ್ಬೋದಿತ್ತು. ಎಕ್ಸಾಕ್ಟ್ಲಿ. ಇನ್ನ ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಪಂಚಾಯಿತಿ ರೆಡಿ ಆಗಿದೆ, ಕಿಚನ್ ರೆಡಿ ಆಗಿದ್ದಾರೆ. ಆ್ಯಂಡ್ ನಿಮ್ಗೇನು ಅನ್ಸುತ್ತೆ ಸುದೀಪ್ ಸರ್ ಹೆಂಗ್ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಬ್ಲ್ಯಾಕ್ ಡೇ ಅವ್ರಿಗಂತೂ ರೆಡಿ ಆಗಿದೆ. ನಿಮ್ಗೇನು ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಇದಾಗಿತ್ತು ಗೈಸ್ 2ನೇ ಪ್ರೊಮೋ ರಿವ್ಯೂ. ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.